ಅವರು ನಮ್ಮಿಂದ ದೂರ ಹೋದರು. ನಾನು ಬದುಕಿರೋವರೆಗೂ ನನ್ನ ಹೃದಯದಲ್ಲಿ ಇರ್ತದಷ್ಟೇ ಅಲ್ಲ, ಅದರ ಜೊತೆಗೆ ಅವರ ಭಾವನೆಗಳು, ಅವರು ಯಾವ ರೀತಿಯಲ್ಲಿ ಜೀವನ ಮಾಡಿದ್ದಾರೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ಕೊನೆಯ ಹಂತದಲ್ಲಿ ಇವತ್ತಿನ ಈ ಒಂದು ಅಂತಿಮ ನನ್ನ ತಾಯಿ ಇಲ್ಲಿಂದ ಬೀಳ್ಕೊಡ್ಲಿಕ್ಕೆ ಏನು ಪುಷ್ಪವನ್ನು ಅರ್ಪಿಸಿದ್ದೇವೆ ಮತ್ತು ಕೊನೆಯದಾಗಿ ಮಣ್ಣನ್ನು ನೀಡಿದ್ದೇವೆ. ನಮ್ಮ ಶ್ರಾದ್ದದ ಕಾರ್ಯಕ್ರಮ ಮಾಡ್ತಕ್ಕಂಥ ಪುರೋಹಿತರು ಒಂದು ಮಾತಾಡಿದ್ರು, ನನ್ನಿಂದ ಏನಾದರೂ ತಪ್ಪು ಮಾಡಿದರೆ ಅದರ ಜೊತೆಗೆ ಮನಸ್ಸಿಗೆ ನೋವು ಕೊಟ್ಟಿದ್ರೆ ನನ್ನನ್ನು ಕ್ಷಮಿಸು ತಾಯಿ ಅಂತ ಹೇಳಿ ತಾಯಿಗೆ ಕೇಳ್ಕೊಳ್ಳಿ ಇರ್ತಕ್ಕಂಥ ಮಾತಾಡಿದ್ರು. ಹಲವಾರು ಸಂದರ್ಭದಲ್ಲಿ ಅರಿದೇನೋ ಕೆಲವು ತಪ್ಪುಗಳನ್ನು ಮಾಡಿದ್ದೇವೆ. ಇವತ್ತು ಆ ಪದವನ್ನು ಬಳಸಿದಾಗ ನನ್ನ ಹೃದಯದಲ್ಲಿ ನನ್ನಿಂದ ಏನಾದರೂ ಒಂದು ತಪ್ಪುಗಳಾಗಿದ್ದು ನಿಮ್ಮ ಹೃದಯಕ್ಕೆ ನಾನು ನೋವು ಕೊಟ್ಟಿದ್ರೆ ಕ್ಷಮಿಸ್ತಕ್ಕಂಥದ್ದಕ್ಕೆ ಬೇಡ್ಕೊಂಡಿದ್ದೇನೆ. ಆದರೆ ಹಿಂದಿನ ದಿನಗಳಲ್ಲಿ ನನ್ನಿಂದ ಏನಾದರೂ ನೋವು ಕೊಟ್ಟಿರ್ತಕ್ಕಂಥದ್ದು ಕೆಲವು ವಿಷಯಗಳಲ್ಲಿ ಮತ್ತೆಂದೂ ಅವರ ಆತ್ಮಕ್ಕೆ ನನ್ನಿಂದ ಅಪಚಾರ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ನನ್ನ ಬದುಕು ಮುಂದಿನ ಭಗವಂತ ನನಗೆ ಕೊಟ್ಟಂಥ ಆಯಸ್ಸೇನಿದೆ, ಪ್ರತಿನಿತ್ಯ ಪ್ರತಿ ಕ್ಷಣ ನನ್ನ ತಾಯಿ ಯಾವ ರೀತಿ ಬದುಕಿದ್ರು ಅದೇ ಮಾರ್ಗದಲ್ಲಿ ನಡೆಯತಕ್ಕಂಥ ಒಂದು ಸಂಕಲ್ಪ ಮಾಡಿದ್ದೇನೆ. ಪ್ರಮುಖವಾಗಿ ಒಂದು ವಿಷಯದಲ್ಲಿ ನನಗೆ ಸದಾ ಹೇಳ್ತಾ ಇದ್ದರು, ಮನುಷ್ಯನಲ್ಲಿ ಕೆಲವು ಸಂದರ್ಭದಲ್ಲಿ ಆಗ್ತಕ್ಕಂಥ ವಿಷಯಗಳಲ್ಲಿ ಅವರು ನನಗೆ ಹಲವಾರು ಬಾರಿ ಸಲಹೆಯನ್ನು ಕೊಟ್ಟಿದ್ದಾರೆ. ಒಂದು ವಿಷಯದಲ್ಲಿ ಆ ಸಲಹೆಯನ್ನು ಭಗವಂತನೇ ನನ್ನಿಂದ ನಾನು ಮಾಡಲಿಕ್ಕಾಗದೇ ಇದ್ರು ಭಗವಂತನೇ ನನ್ನಿಂದ ಮೊದಲೇ ನನ್ನ ತಾಯಿಗೆ ಶಾಂತಿ ಕೊಡಬೇಕು ಅಂತೇಳಿ ಅದನ್ನು ನನಗೆ ದಯಪಾಲಿಸಿದ್ದಾನೆ. ಅದರಿಂದ ಇವತ್ತು ಈ ಭೂಮಿಯಲ್ಲಿ ನನಗೆ ಇರ್ತಕ್ಕಂಥ ಕ್ಷಣಗಳು ಈ ನಾಡಿನ ಬಡವರೇನಿದ್ದಾರೆ, ಈಗಾಗಲೇ ನಾನು ನನ್ನ ಜೀವನದಲ್ಲಿ ನನ್ನ ತಾಯಿಯ ನಡವಳಿಕೆಯನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ರಲ್ಲಿ ನಡ್ಕೊಂಡಿದ್ದೇನೆ. ಆ ವಿಶ್ವಾಸದಿಂದ ನಾನು ಹೇಳ್ತಾ ಇದ್ದೇನೆ. ಆದರೆ ನನ್ನಿಂದ ಹಲವಾರು ರೀತಿಯಲ್ಲಿ ನನ್ನ ತಾಯಿಗೆ ಸಂತೋಷವನ್ನು ಕೊಟ್ಟಿದ್ದೇನೆ. ಆದರೆ ಒಂದು ಸಂದರ್ಭ ಇವತ್ತು ನಾನು ನೆನೆಸ್ಕೊಳ್ಳಕ್ಕೆ ಬಯಸ್ತೀನಿ. 2006 ನಾನು ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಸನ್ನಿವೇಶ. ಅವತ್ತು ಪುಟ್ಟರಾಜ್ ಅವರು ಇಲ್ಲೇ ಇರಬೇಕು, ನನ್ನ ಜೊತೆ ಇಲ್ಲೇ ಇದ್ದರು. ಬೆಳಗ್ಗೆಯಿಂದ ನಮ್ಮ ತಂದೆ ನಮ್ಮ ತಾಯಿಯ ಒಂದು ಪುಟ್ಟರಾಜ್ ಅವರಿಗೆ ಕೊಟ್ಟಂಥ ಜವಾಬ್ದಾರಿ, ನಾನು ಏನೋ ಒಂದು ರಾಜಕೀಯದ ನಿರ್ಣಯವನ್ನು ಮಾಡಲಿಕ್ಕೆ ಹೋಗಿದ್ದೆ, ನನ್ನನ್ನು ಕರ್ಕೊಂಬರ್ಬೇಕು ಅಂತೇಳಿ ಪುಟ್ಟರಾಜ್ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದರು. ಬೆಳಗ್ಗೆ 5:15 ಗಂಟೆಗೆ ಅವ್ರನ್ನ ಭೇಟಿ ಮಾಡಿ, ಒಂದು ಕಡೆ ನನ್ನ ತಂದೆ ಸೋಫಾದಲ್ಲಿ ಕೂತಿದ್ದಾರೆ, ನನ್ನ ತಾಯಿ ಒಂದು ಕಡೆ ನಿಂತಿದ್ದಾರೆ. ಒಂದು ಮಾತು ಹೇಳಿದರು ನನಗೆ,
ಬೇಡಪ್ಪ ನಿನ್ನ ತಂದೆಗೆ ನೋವು ಕೊಡಬೇಡ ಅಂತಕ್ಕಂಥದ್ದು. ಮತ್ತೊಂದು ಮಾತು ಹೇಳಿದ್ರು, ಕಲಿಯುಗದ ರಾಮ ಆಗಬೇಡ, ಹಿಂದೆ ದಶರಥ ರಾಮ ತಂದೆಯ ಒಂದು ಗೌರವ ಉಳಿಸ್ಲಿಕ್ಕೆ ಯಾವ ರೀತಿ ತೀರ್ಮಾನ ಮಾಡಿದ, ಆ ಒಂದು ನಡೆಯಲ್ಲಿ ನಡೆಯಪ್ಪ ಅಂತಕ್ಕಂಥ ಮಾತಾಡೋದಂಥದ್ದು ಇವತ್ತು ನನ್ನ ಹೃದಯದಲ್ಲಿದೆ. ಆದರೆ ನಾನು ಅವತ್ತು ಆ ಒಂದು ತೀರ್ಮಾನ ತೆಗೆದುಕೊಂಡಂಥದ್ದೇನಿದೆ, ಬಡವರಿಗೆ ಸಹಾಯ ಮಾಡಿದ್ದೇನೆ, ನಾಡಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ನನ್ನ ತಾಯಿಗೆ ನನ್ನ ತಂದೆಗೆ ನಂತರ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾನೆ ಅಂತಕ್ಕಂಥ ಒಂದು ಅವರಲ್ಲಿ ಭಾವನೆಯನ್ನು ಮೂಡಿಸಿದ್ದೇನೆ. ನನ್ನ ತಾಯಿ ಇವತ್ತು ಈ ನೆಲದಲ್ಲಿ ಇವತ್ತೇನು ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ನಾನು ಮಣ್ಣಿಗೆ ಹೋಗುವವರಿಗೆ ನನ್ನ ತಾಯಿಗೆ ಎಂದೂ ಒಂದು ಸಣ್ಣ ಚ್ಯುತಿ ತರದೆ ನನ್ನ ತಾಯಿ ನಡೆದಂಥ ದಾರಿ ನಡೆಯಬೇಕು ಅನ್ನೋದೇ ನನ್ನ ಸಂಕಲ್ಪ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.